ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಯುದ್ಧದ ಸನ್ನಿವೇಶ ಆದಷ್ಟು ತಣ್ಣಗಾಗಲಿ ಅನ್ನೋದನ್ನ ಇಡೀ ಜಗತ್ತು ಬಯಸ್ತಾ ಇದೆ. ಬಟ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಇವತ್ತು ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಕದನ ವಿರಾಮದ ಅಂತ್ಯಕ್ಕೆ ಒಂದೇ ದಿನ ಬಾಕಿ. ನಾಳೆ ಬೆಳಗ್ಗಿನ ಜಾವ 5:30ಕ್ಕೆ ಅಂತ್ಯವಾಗುತ್ತೆ ಕದನದ ವಿರಾಮ. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಂಧಾನಕ್ಕೂ ಮೊದಲೇ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಟ್ರುತ್ ಮೂಲಕ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಂಧಾನದ ಮಾತುಕತೆ ಒಂದು ವೇಳೆ ವಿಫಲವಾಗಿದ್ದೇ ಆದರೆ ಭೀಕರ ದಾಳಿಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇರಾನ್ ಒಪ್ಪಂದ ಮಾಡಿಕೊಂಡ್ರೆ ಸರಿ, ಒಳ್ಳೆಯದು. ಇಲ್ಲ ಅಂದರೆ ಒಪ್ಪಂದಕ್ಕೆ ಬರೆದಿದ್ರೆ ಇರಾನ್ ಮೇಲೆ ನಾವು ಮತ್ತೆ ಬಾಂಬ್ ಸುರಿಮಳೆಗೈತೇವೆ, ಬಾಂಬ್ ಅಟ್ಯಾಕ್ ಮಾಡ್ತೇವೆ. ಇರಾನ್ಗೆ ಮತ್ತೊಮ್ಮೆ ಫೈನಲ್ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಯಾಕಾಗಿ ಬ್ಯಾಕ್ ಟು ಬ್ಯಾಕ್ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು? ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಯುದ್ಧ ಸಾಕಾಗಿದೆ. ಅಮೆರಿಕಾದ ಒಳಗಡೆನೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಿಚ್ಚೆದ್ದಿದೆ. ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರೇ ಸೃಷ್ಟಿ ಮಾಡಿರುವಂತಹ ಯುದ್ಧದ ಸನ್ನಿವೇಶವನ್ನು ಅವರೇ ತಣ್ಣಗೆ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾಗಿಯೇ ಇರಾನ್ಗೆ ಬ್ಯಾಕ್ ಟು ಬ್ಯಾಕ್ ಬೆದರಿಕೆಯನ್ನು ಒಡ್ಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, 40 ದಿನಗಳ ಯುದ್ಧ ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ಮುಗಿಬಿತ್ತು. ಅದಕ್ಕೆ ಈಗ ಅಮೆರಿಕದ ಒಳಗಡೆ ಟ್ರಂಪ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯುದ್ಧವನ್ನು ನಿಲ್ಲಿಸುವಂತಹ ಅನಿವಾರ್ಯತೆ ಅಮೆರಿಕಕ್ಕೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಈ ಬೆದರಿಕೆ ವರ್ಕೌಟ್ ಆಗುವಂತಹ ಸಾಧ್ಯತೆ ಇದೆಯಾ ಇರಾನ್ ಮುಂದೆ? ಖಂಡಿತವಾಗ್ಲೂ ಪ್ರೇಮ್, ನೀವು ಹೇಳ್ದಂಗೆ ಅಮೆರಿಕದ ಮೇಲೆ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ಒತ್ತಡ ಬೀಳ್ತಾ ಇರುವಂಥದ್ದು. ಮತ್ತೆ ದೇಶದ ಒಳಗಡೆ ಕೂಡ ಟ್ರಂಪ್ ಅವರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ, ಪ್ರತಿಭಟನೆಗಳು ಕೂಡ ಆಗ್ತಾ ಇದ್ದಾವೆ. ಮತ್ತೆ ಅಮೆರಿಕ ಈ ಯುದ್ಧದಿಂದ ಸಾಕಷ್ಟು ದೊಡ್ಡ ಪ್ರಮಾಣದ ಆರ್ಥಿಕ ನಷ್ಟವನ್ನು ಕೂಡ ಎದುರಿಸ್ತಾ ಇದೆ. ಸೊ ಹೀಗಾಗಿ ಅಮೆರಿಕ ಈ ಯುದ್ಧದಿಂದ ಹೊರಬರಬೇಕು ಅನ್ನುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಇಸ್ರೇಲ್ ಆರಂಭದಲ್ಲಿ ಇದಕ್ಕೆ ಒಪ್ಕೊಂಡಿರಲಿಲ್ಲ, ಅದನ್ನು ಕೂಡ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗಿದ್ದಾವೆ. ಸೊ ಈಗ ವಿಶ್ವಾಸಕ್ಕೆ ಪಡಿಬೇಕಾಗಿರುವಂಥದ್ದು ಇರಾನನ್ನ ವಿಶ್ವಾಸಕ್ಕೆ ಪಡೆಯುವಂಥ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ರೂ ಕೂಡ ಅದು ಯಶಸ್ವಿ ಆಗ್ತಾ ಇಲ್ಲ. ನೋಡಿ, ಒಂದು ದಾಳಿಗಳ ಮೂಲಕ ಇರಾನನ್ನ ಬೆದರಿಸುವಂತ ಪ್ರಯತ್ನಗಳಾಯ್ತು, ಆದರೆ ಅದಕ್ಕೆ ಪ್ರತಿ ದಾಳಿಯ ಮೂಲಕ ಕೌಂಟರ್ ಕೊಡುವಂತ ಕೆಲಸವನ್ನ ಇರಾನ್ ಮಾಡ್ತು. ಅದಾದ ಬಳಿಕ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಈ ಇತ್ಯರ್ಥಪಡಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ವಿನಃ ಆದರೆ ಅಮೆರಿಕದ ಷರತ್ತುಗಳನ್ನ ಒಪ್ಪಲಿಕ್ಕೆ ಇರಾನ್ ಸಿದ್ಧವಾಗಿಲ್ಲ. ಸೊ ಹೀಗಾಗಿ ಮತ್ತಷ್ಟು ಬೆದರಿಕೆಗಳನ್ನ ಹಾಕುವಂತ ಕೆಲಸ ಮಾಡೋ ಮೂಲಕ ಒಂದ್ ರೀತಿ ಬ್ಲಾಕ್ ಮೇಲ್ ತಂತ್ರಕ್ಕೂ ಕೂಡ ಟ್ರಂಪ್ ಮುಂದಾಗಿರುವಂಥದ್ದು. ನೋಡಿ, ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕ್ತಾ ಇರುವಂಥದ್ದು ಇದೇ ಮೊದಲಲ್ಲ. ಯುದ್ಧ ಶುರುವಾದ ದಿನದಿಂದಲೂ ಕೂಡ ಇರಾನ್ನ ಮೇಲೆ ನಿರಂತರವಾದಂಥ ಬೆದರಿಕೆಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಲೇ ಇದೆ. ಆದರೆ ಇರಾನ್ ಕೂಡ ಬಗ್ಗುವಂಥ ಯಾವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ನೀವು ದಾಳಿ ಮಾಡೋದಾದ್ರೆ ನಾವು ದುಪ್ಪಟ್ಟು ದಾಳಿಗೆ ಸಿದ್ಧವಿದ್ದೇವೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಮತ್ತೆ ಅಮೆರಿಕದ ಕಂಡೀಷನ್ಗಳು ಹೇಗಿದಾವೆ ಅಂದ್ರೆ ಒಂದ್ ರೀತಿ ಇರಾನನ್ನ ಜಾಗತಿಕ ಮಟ್ಟದಲ್ಲಿ ಅದನ್ನು ಕುಗ್ಗಿಸುವಂಥದ್ದು ಮತ್ತೆ ಸಂಪೂರ್ಣವಾಗಿ ಮಂಡಿ ಊರಿ ಶರಣಾಗತಿ ಆಗುವಂತಹ ಹಂತಕ್ಕೆ ತಂದು ನಿಲ್ಲಿಸಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಟ್ರಂಪ್ ಮಾಡಿದ್ದಾರೆ. ಹಾಗಾಗಿ ಬಹಳಷ್ಟು ಕಠಿಣ ಷರತ್ತುಗಳನ್ನ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಇರಾನ್ ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಸೊ ಈಗ ಅದಕ್ಕಾಗಿ ಮತ್ತೆ ಬೆದರಿಕೆಗಳನ್ನ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ನಾಳೆ ಮಾತುಕತೆ ಆಗೋಕ್ಕಿಂತ ಮುಂಚೆ ಈಗ ಮತ್ತಷ್ಟು ದಾಳಿಯ ಬೆದರಿಕೆಗಳನ್ನ ಕೂಡ ಈಗ ಟ್ರಂಪ್ ಹಾಕ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.